ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಇಂಡಿಯಾ ಫ್ಲಾಗ್ ಈ ಥರ ವೇವ್ ಆಗ್ತಾರದು ನೋಡೋದಕ್ಕೆ. ಪುಣ್ಯಾತ್ಮಂಗೆ ಹಾಕೋಕ್ಕೆ ಮನಸ್ಸಿಲ್ವಲ್ಲಪ್ಪ. ಇವತ್ತು ರೈಡ್ ಒಂದು ಮೋಸ್ಟ್ ಬ್ಯೂಟಿಫುಲ್ಲು. ಮೈಸೂರಿಂದ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಈ ತಾತ ಇದ್ದಾರಲ್ಲ ಪಾಪ, ಬಂದ ತಕ್ಷಣ ಸುಸ್ತಾಗಿದ್ದು ನೋಡಿ. ತುಂಬ ಬಿಸಿಲಲ್ಲಿ ಬಂದಿದೆಯಾ, ಇಮ್ಮಿಡಿಯೇಟ್ ನೀರು ಕುಡಿಬೇಡ ಅಂತ 5 ನಿಮಿಷ ಚೇರ್ ಕೊಟ್ಟು ಕೂರಿಸಿ. 44 ಡಿಗ್ರೀಸ್ ಇದೆ ಟೆಂಪ್ರೇಚರು. ಈ ಥರ ನಾನು ಬಿಸಿ ಗಾಳಿ ಯಾವತ್ತೂ ಫೀಲ್ ಮಾಡಿರಲಿಲ್ಲ ಗಾಡಿ ಓಡಿಸ್ಬೇಕಾರೆ. ಗುಡ್ ಮಾರ್ನಿಂಗ್, ನಮಸ್ಕಾರ ಕರ್ನಾಟಕ. ಸೊ ನಮ್ಮ ಹೋಸ್ಟ್ ಜೊತೆಯಿಂದ ಈಗ ಹೊರಟಿದ್ದೀನಿ ಟುವರ್ಡ್ಸ್ ಔರಂಗಾಬಾದ್, ಬಿಹಾರ್. ಬಾಯ್ ಅನಂತ್. ಸೊ ಅವರು ತುಂಬ ಒಳ್ಳೆ ಟ್ರಾವೆಲರು, ಆಲ್ಮೋಸ್ಟ್ ಒಂದು 25 ಕಂಟ್ರೀಸ್ ನೋಡಿದ್ದಾರೆ. ಒಂದು ನಿಮಿಷ ರೂಟ್ ಕೇಳ್ಕೊಂಬಿಡ್ತೀನಿ. Thank you. This way? Yeah. This is the main gate. Okay. So last end left. Okay. Within some time we'll find a. All right. Okay. Thank you so much. Yeah, nice. Thank you so much. Yes, yes. Yeah. Do share those to me. Thank you so much. Thanks again. Yes, yes. Bye bye. ಸೊ ಆನಂದ್ ಅನ್ನೋರು ಇಲ್ಲಿ ಚೀಫ್ ರಿಜಿಸ್ಟ್ರಾರ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ಡೆಲ್ಲಿಯಿಂದ. ನಾನು ನಿನ್ನೆ ಹೇಳ್ದಂಗೆ ನಾನು ಸ್ಟೂಡೆಂಟ್ ಅಂದ್ಕೊಂಡ್ಬಿಟ್ಟಿದ್ದೆ ಅವ್ರನ್ನ. ಸೊ ಈಸ್ ಅನ್ ಎಂಪ್ಲಾಯಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. 12 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ವೆರಿ ನಾಲೆಜಬಲ್ ಆ್ಯಂಡ್ ಸುಮಾರು ಕಡೆ ಹೋಸ್ಟ್ಗಳನ್ನ ಹುಡ್ಕೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇಟ್ ವಾಸ್ ಗುಡ್ ಸ್ಟೇಯಿಂಗ್. ಏನು ಲಕ್ಸುರಿಯಾಗಿ ಏನಿಲ್ಲ ನಮ್ಮ ಫೆಸಿಲಿಟಿ, ಸ್ಮಾರ್ಟೆಲ್ಲ ಏನಿರಲಿಲ್ಲ. ಒಂದು ಬೆಡ್ ಇತ್ತು, ಒಂದು ಕ್ಲೀನ್ ಟಾಯ್ಲೆಟ್ ಇತ್ತು. ಸೊ ಟ್ರಾವೆಲರಾಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಇಟ್ ವಾಸ್ ಗುಡ್. ಫುಡ್ ಆಫರ್ ಮಾಡಿದ್ರು, ಕ್ಯಾಂಟೀನ್ ಹೋಗೋಣ ಬನ್ನಿ ಚೆನ್ನಾಗಿದೆ ಅಂತ. ನನಗೆ ರೆಸ್ಟ್ ಬೇಕಿತ್ತು, ಸ್ವಲ್ಪ ನನ್ನ ಹತ್ರನೇ ಫುಡ್ ಇತ್ತು, ನಾನೇ ಮಾಡ್ಕೊಂಡಿದ್ದು. ಅದನ್ನು ತಿಂದು ಮಲಗಿದ್ದೆ. ಸೊ ಈಗ ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ 4:45 ಆಗಿದೆ. ಇವತ್ತು ಡಿಸ್ಟೆನ್ಸ್ ಒಂದು ತಿರ್ಗಾ 400 ಕಿಲೋಮೀಟರ್ಸ್ ಇದೆ. ಬಟ್ ಡೈಲಿ ಅಷ್ಟು ಕವರ್ ಮಾಡಲೇಬೇಕು. ಇನ್ 2 ಡೇಸ್ ನೇಪಾಳಕ್ಕೆ ಎಂಟ್ರ್ ಆಗೋದು ಅಂದರೆ ಡೈಲಿ ಅಷ್ಟು ಕವರ್ ಮಾಡಲೇಬೇಕು. ನಾಳೆ ಆ್ಯಸ್ ಆಫ್ ನಾವು ಅಯೋಧ್ಯ ವಿಸಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ನಾಟ್ ಯೆಟ್ ಶ್ಯೂರ್. ಯಾಕೆಂದರೆ ವಾರಣಾಸಿ ನಾನು ನೋಡಿದ್ದೀನಿ, ಅಯೋಧ್ಯ ಟೆಂಪಲ್ ನೋಡಿರಲಿಲ್ಲ. ಹಾಗಾಗಿ ಅದನ್ನು ನೋಡ್ಕೊಂಡು ಆಮೇಲೆ ಎಂಟ್ರ್ ಆಗೋಣ ಅಂತ. ಸೊ ಇದು ಮೇನ್ ಗೇಟು. ನಿನ್ನೆ ಎಂಟ್ರ್ ಆಗಿರೋ ಗೇಟ್ ಯಾವುದೋ ಇನ್ನೊಂದು ಬೇರೆ ಆಪ್ಷನ್ನು. ಕ್ಯಾಂಪಸ್ ಟೂರ್ ಕೊಡ್ತೀನಿ ಅಂತ ಕರೆದ್ರು ನಿನ್ನೆ. ನಾನು ಟಯರ್ಡಾಗಿ ಮಲಗಿಬಿಟ್ಟಿದ್ದೆ. ಆ್ಯಕ್ಚುಲಿ ಇವಾಗ ನೋಡಿದ್ರೆ ಹೋಗ್ಬೇಕಿತ್ತು ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. 650 ಎಕರೆ ಅಂತೆ ಕ್ಯಾಂಪಸ್ ಸೈಜ್ ಇರೋದು. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರೋರ್ಕಿಲ್ಲ. आगे अभी थैंक यू सो मच भाई. बस है. थैंक यू सो मच भाई. पूरा केरल जाएंगे पूरा गाड़ी? नहीं, कर्नाटक से लंदन जा रहा हूँ. बाइक से ही. पूरा वीज़ा हाँ, सब वीज़ा कंप्लीट? हाँ कंप्लीट है. ठीक है सर, हैप्पी जर्नी. थैंक यू सो मच. ಅಣ್ಣಂಗೆ ಬೇಜಾರು ಮಾಡ್ಕೋಬೇಡಿ, ಒಂದು ಫೋಟೋ ತೆಗೀರಿ ಅಂತ ಕರೆದೆ. ಅವರೇ ಇದು ಆ್ಯಂಗಲ್ ಸರಿ ಇಲ್ಲ, ಸ್ವಲ್ಪ ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಇಲ್ಲಿ ಲೈಟ್ ಸರಿಗೆ ಬರ್ತಾಯಿಲ್ಲ. ಎಸ್
ಎಲ್ಲಿ ಹೋದ್ರು ಬಿಸಿಲೊಂದಿಲ್ಲ, ಬಟ್ ಗಾಳಿ ಅಂತೂ ಬೈತಾ ಇಲ್ಲ. ದೇವ್ರು ಇಳಿದೋಗುತ್ತೆ, ಯಾವಾಗ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ರೂರ್ಕಿಲಲ್ಲಿ ಏನು ಫೇಮಸ್ ಅಂದರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಹಾಕಿ ಸ್ಟೇಡಿಯಂ ಇದೆ ಅಂತ. ನಾವು ಊರಿಗೆ ಎಂಟ್ರ್ ಆಗ್ಬೇಕಾದ್ರೆ ಒಂದು ಹಾಕಿ ಮಾಡೆಲ್ದೇನೋ ಇತ್ತು ಅಂದರೆ ಪ್ರತಿಮೆನೋ ಏನೋ ಹೇಳ್ತಾರೆ, ಅದನ್ನು ಮಾಡಿದ್ರು ಒಂದು ಸರ್ಕಲಲ್ಲಿ. ಹಾಗಾಗಿ ಇಲ್ಲಿ ಬಂದು ಆನಂದ್ ಅವ್ರನ್ನ ಕೇಳಿದೆ ನಮ್ಮ ಕೋಚ್ನ. ಸೊ ಇಲ್ಲೇನು ಅಂದರೆ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಹಾಕಿ ಸ್ಟೇಡಿಯಂ ಇದೆ ಅಂತ. ನಾವು ಪ್ರತಿಯೊಂದಿರಲ್ಲೂ ಏನೋ ಒಂದು ನೋಡೋದು ಇದ್ದೇ ಇರುತ್ತೆ. ನಾವು ಅಂದ್ಕೊತೀವಿ ಏನು ನೋಡೋಕ್ಕಾಗಲ್ಲ, ಇಲ್ಲಿ ಏನೂ ಇಲ್ಲ ಅಂತ. ನಮ್ಮ ಇಂಟ್ರೆಸ್ಟ್ ಮೇಲೆ, ನಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿನ ಎಲ್ಲೂ ಆಚೆ ಹೋಗಿ ನನಗೆ ರೆಸ್ಟ್ ಬೇಕಿತ್ತು, ಯಾಕೆಂದರೆ ಕಂಟಿನ್ಯೂಸ್ 4 days ರೈಡ್ ಮಾಡಿದ್ರು. ಆಲ್ಮೋಸ್ಟ್ 2050 ಕಿಲೋಮೀಟರ್ ಆಲ್ರೆಡಿ ಕವರ್ ಆಗಿದೆ. ನೆನ್ನೆನೂ ಇದೇ ರೋಡಲ್ಲಿ ಬಂದಿದ್ದು. ನೋಡೋಣ, ಅದು ಹಾಕಿದ್ದು ಸ್ಟ್ಯಾಚ್ಯೂ ಕಾಣ್ತಾ ಇದೆ. ಈಗ ಈ ರೋಡಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ರಿಂಗ್ ರೋಡ್ ಅಂತ ಕನೆಕ್ಟ್ ಆಗಿರಲಿಲ್ಲ. ಆಗಲೇ ನಿಮಗೆಲ್ಲ ಆಡಿಯೋ ಹೆಂಗೆ ಬಂದಿದೆ ಗೊತ್ತಿಲ್ಲ. ಈಗ ಕನೆಕ್ಟ್ ಮಾಡಿದ್ದೀನಿ ತಿರ್ಗಾ. ಯೂಶ್ವಲಿ ಆಟೋ ಪೇರ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ. ಈಗ ಕನೆಕ್ಟ್ ಆಗಿದೆ. ಮತ್ತು ಇನ್ನೊಂದು ಆಶ್ಚರ್ಯ ಏನು ಅಂತಂದರೆ ಆನಂದ್ ಅವ್ರದ್ದು, ನಾನು 200 ಕಿಲೋಮೀಟ್ರ್ ದೂರದಲ್ಲಿದ್ದಾಗ ನನ್ನವ್ರದ್ದು ಕನ್ಫರ್ಮೇಷನ್ ಸಿಕ್ಕಿದ್ದು ಬನ್ನಿ ಉಳ್ಕೊಳ್ಳಿ ಅಂತ. ಆ 200 ಕಿಲೋಮೀಟ್ರ್ ದೂರ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಮೈಸೂರಿಂದ ಮಂಗಳೂರು ಅಷ್ಟು ಡಿಸ್ಟೆನ್ಸ್ ಅಂದ್ಕೊಳ್ಳಿ. ಅಲ್ಲಿಂದನೂ ಮನುಷ್ಯನಿಗೆ ಎಕ್ಸಾಕ್ಟಾಗಿ ರೂಟ್ ಗೊತ್ತು. ಓಕೆ, ಮ್ಯಾಪಲ್ಲಿ ಮಲ್ಟಿಪಲ್ ರೂಟ್ಸ್ ತೋರಿಸ್ತಿತ್ತು. ಅಲ್ಲಿಂದನೂ ನೀವು ಈ ರೂಟ್ ತೊಗೊಳ್ಳಿ, ಈ ರೈಟ್ ತೊಗೊಳ್ಳಿ, ಲೈವ್ ಲೊಕೇಶನ್ ಕಳಿಸಿದ್ದೆ ಅವ್ರಿಗೆ. ಫಸ್ಟ್ ಒಂದು ರೈಟ್ ತೊಗೊಂಬಿಟ್ಟಿದ್ದೆ, ಎಲ್ಲ ಲೊಕೇಶನ್ ಅಪ್ಡೇಟ್ ಆಗಿತ್ತು ಅವ್ರಿಗೆ. ಇಮಿಡಿಯೇಟ್ ಕಾಲ್ ಮಾಡಿ, ಆ ರೋಡ್ ಬೇಡ, ತುಂಬ ರೋಡ್ ಇದೆ, ವಾಪಸ್ ಬನ್ನಿ, ಇನ್ನೊಂದು 3 ಕಿಲೋಮೀಟ್ರ್ ಆದಮೇಲೆ ರೈಟ್ ತೊಗೊಳ್ಳಿ ಎಂದು. ನಾನು ಹೇಳಿದ್ರು ರೋಡ್ ನಮಗೂ ಗೊತ್ತಿರುತ್ತೆ. ಈಗ ಮಂಗ್ಳೂರಿಗೆ ಹೋಗಬೇಕು ಅಂತಂದರೆ ಹಿಂಗೆ ಮಡಿಕೇರಿ ಮೇಲೆ ಹೋಗಬೇಕು ಅಂತ. ಎಕ್ಸಾಕ್ಟಾಗಿ ರೈಟ್ ತೊಗೊಳ್ಳಿ, ಅಲ್ಲಿ ರೋಡಮ್ ಜಾಸ್ತಿ ಇದೆ ಅಂತೆಲ್ಲ ಹೇಗೆ ಎಕ್ಸ್ಪರ್ಟೀಸ್ ಗೊತ್ತಿಲ್ಲ. ಅದು ಇವತ್ತು ಅಷ್ಟೇ ಹೊರಡ್ಬೇಕಾದ್ರೆ ಮ್ಯಾಪಲ್ಲಿ ಒಂದು ರೂಟ್ ತೋರಿಸ್ತಿತ್ತು. ಇದು ಬೇಡ, ಇದು ತುಂಬ ನ್ಯಾರೋ ರೋಡು, ಇಲ್ಲಿ ಲೆಫ್ಟ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಮ್ಯಾಪ್ ಹಾಕ್ಕೊಟ್ಟಿದ್ದಾರೆ. ತುಂಬ ಏನು ಡಿಫ್ರೆನ್ಸ್ ಆಗೋಲ್ಲ ನಿಮಗೆ, ಬಟ್ ಪೀಸ್ಫುಲ್ಲಾಗಿ ಹೋಗ್ಬೋದು ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದಾರೆ. ಸೊ ಅದೇ ಫಾಲೋ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಇಂಡಿಯಾ ಫ್ಲಾಗ್ ಈ ಥರ ವೇವ್ ಆಗ್ತಿರೋದು ನೋಡೋದಕ್ಕೆ. ನನಗಂತೂ ಭಾರಿ ಖುಷಿ. ಸೊ ರೋಟ್ರಿ ಕ್ಲಬ್ಸ್ ಇಲ್ಲೂ ತುಂಬ ಸ್ಟ್ರಾಂಗ್ ಆಗಿದೆ ಅನಿಸುತ್ತೆ. ರೋಟ್ರಿ ಕ್ಲಬ್ ರೂರ್ಕೆಲಾ ರಾಯಲ್ ಮೀಟ್ ಮಾಡೋಕ್ಕಾಗಿಲ್ಲ. ನಾನು ರೊಟೇರಿಯನ್ ನಿಮ್ಗೆ ಹೇಳಿದ್ದೀನಲ್ಲ ಫಸ್ಟ್ ವೀಡಿಯೋಲಿ, ಆದರೆ ನೇಪಾಳಲ್ಲಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಅಶ್ವಂಗೆ ಪೆಟ್ರೋಲ್ ಹಾಕ್ಸ್ಬೇಕು ಫಸ್ಟು. ಇನ್ನೂ ಡಿಸ್ಟೆನ್ಸ್ ಟು MT 90 ಇದೆ. ಹೈವೇಲಿ ಎಲ್ಲರೂ ಹಾಕ್ಸೋಣ. ಮತ್ತು ನಾನು ತಿಂಡಿ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು, ಹಾಕಿದ್ದು ಮೈನಾಗಿ ಊರಿಗೆ ಎಂಟ್ರಾದಂಗೆ ಇದೆ ಫಸ್ಟ್ ಕಾಣೋದು. ಹಾಕಿ ಚೌಕ್ ಅಂತಲೇ ಹೆಸರು, ಹಾಕಿ ಸರ್ಕಲ್. ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ನಾನು ತಲುಪ್ತಾ ಇರೋ ಊರು ಔರಂಗಾಬಾದು. ಬಿಹಾರಲ್ಲಿರೋದು. ಮಹಾರಾಷ್ಟ್ರಲ್ಲಿ ಒಂದು ಔರಂಗಾಬಾದ್ ಇದೆ, ಬಟ್ ಅದಕ್ಕೆ ಹೆಸರು ಚೇಂಜ್ ಆಗಿದೆ, ಛತ್ರಪತಿ ಸಂಭಾಜಿನಗರ್ ಅಂತ. ಬಟ್ ಬಿಹಾರಲ್ಲಿರೋದು ಔರಂಗಾಬಾದ್ ಅಂತಲೇ ಹೆಸರು. ಬಟ್ ಅದೇನು ಚಿಕ್ಕ ಟೌನು, ಅಲ್ಲೂ ಏನು ನೋಡೋದೆಲ್ಲ ಏನಿಲ್ಲ. ಸೊ ಅದು ಒಂದು ಚಿಕ್ಕ ಟೌನು. ಮತ್ತು ಮೇಯ್ನಾಗಿ ಲಾಂಡ್ರಿ ಮಾಡಿಸ್ಬೇಕು, ಯೂಸ್ ಮಾಡಿರೋ ಬಟ್ಟೆ. ಅಲ್ಲೇನು ಅವೈಲಬಿಲಿಟಿ ಇದೆಯಲ್ಲ ನೋಡೋಣ. ಇಲ್ಲ ಅಂದರೆ ನೇಪಾಳಲ್ಲೇ ಮಾಡಿಸ್ಬೇಕು, ಪೋಖ್ರಾ ಅಥವಾ ಕಾಠ್ಮಂಡುಲಿ. ಬ್ರಾಹ್ಮಣಿ ರಿವರ್.
ಬಾಯ್ ಬಾಯ್ ರೋಡ್ಕಿಲ್ಲ. ಸಿ ಯು ಅಗೇನ್. NH143 ಎಂಟರ್ ಆಗ್ತಾ ಇದ್ದೀವಿ. ಲೈಟ್ ಎಲ್ಲ ಹಾಕಿದ್ದಾರೆ, ನೋಡೋಣ ಏನು ಹೇಳ್ತಾರೆ ಇದೆಯಾ ಇಲ್ವೋ. पेट्रोल भाई नहीं है? हाँ किधर है सामने? किधर मिलेगा आगे? 20 किलोमीटर ऑन करके डाल के दे सकता है? पुण्य तुम आकर के मन से बोला पा. थैंक यू यार. हाँ भाई बॉर्डर कितना दूर है इधर से? झारखंड नहीं तो बिहार. अभी ये कौन सा स्टेट है? ओ झारखंड का है. उधर से भी कम है ना, उड़ीसा से भी कम है ना रेट इधर? 2 रुपये फ़र्क है. ऑटो कट ऑफ होता है ना? हाँ बस. 24 आवर्स है क्या आपका? हाँ 24 आवर्स है क्या आपका? ठीक है भाई थैंक यू. ಫಸ್ಟ್ ಅಣ್ಣ ಇಲ್ಲ ಅಂದ್ಬಿಟ್ಟ, ಆಮೇಲೆ ಹೆಂಗೋ ಮನ್ಸು ಮಾಡಿ ಹಾಕೊಟ್ಟ ಸದ್ಯ. ಇವತ್ತು ರೈಡ್ ಒಂದು ಮೋಸ್ಟ್ ಬ್ಯೂಟಿಫುಲ್ಲು. ಮೈಸೂರಿಂದ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಡೇ ವೈಸ್ ಒಂಥರ ಇಂಪ್ರೂವ್ ಆಗ್ತಾ ಇದೆ ಅನ್ಬೋದು. ಫುಲ್ಲು ಹೈವೇಸ್ ಇತ್ತು, ಇವತ್ತು ಒಂದು ಚೂರು ನ್ಯಾಷನಲ್ ಹೈವೇ ಇಲ್ಲವೇ ಇಲ್ಲ. ಎಲ್ಲ ವೈಂಡಿಂಗ್ ರೋಡ್ಸು, ಫುಲ್ ಕರ್ವಿ ರೋಡ್ಸು. ಬಟ್ ರೋಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ವೆರಿ ಸೀನಿಕ್, ತಂಪಾಗಿದೆ ಸ್ವಲ್ಪ. ಇಲ್ಲಿ ಗುಮ್ಲಾ ಅನ್ನೋ ಊರಲ್ಲಿ ಸ್ಟಾಪ್ ಮಾಡಿದ್ದೆ. ಎಳ್ನೀರು ಕಾಣಿಸ್ತು, ಎಳ್ನೀರು ಕುಡಿಯೋಣ ಅಂತ. ಹಂಗೆ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿಂದಿದ್ದೀನಿ. ಜಲ್ದಿ ಹೊರಡೋದ್ರಿಂದ ಇದೇ ಬೆನಿಫಿಟ್ಟು ನೋಡಿ. ಈ ಥರ ಸಣ್ಣ ಸಣ್ಣ ಊರನ್ನೇ ದಾಟ್ಕೊಂಬಂದಿದ್ದು ನಾನೀಗ ಇಷ್ಟೊತ್ತು 200 ಕಿಲೋಮೀಟರ್ಸ್ ತನಕ ಕವರ್ ಮಾಡಿದ್ದೀನಿ. ಇಷ್ಟು ಜಲ್ದಿ ಬರೋಕ್ಕಾಗಿದ್ದು ಕಾರಣ ಅದೇ, ಏಕೆಂದರೆ ಇನ್ನೂ ಓಪನ್ ಆಗಿಲ್ಲ ಫುಲ್ ಬಜಾರೆಲ್ಲ. ಇನ್ನು 8 ಕಾಲ್ಗೆ ರಶ್ ಇದೆ. ಲೇಟಾಗಿ ಏನಾರು ಹೊರಟಿದ್ದಿದ್ರೆ ನಾನು ಇಲ್ಲಿಗೆ ಒಂದು 100 ಕಿಲೋಮೀಟರ್ ತನಕ ಕವರ್ ಮಾಡ್ತಾ ಇದ್ದೇನೆ ಅಷ್ಟೇ. ಬಿಸಿಲು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಸೆಕೆ ಹೊಡೆಯೋಕ್ಕೆ. ಸೊ ಇಲ್ಲಿಗೆ ಬರೋತಂಗಂತೂ ರೈಡ್ ತುಂಬ ಚೆನ್ನಾಗಿತ್ತು. ನಿಮಗೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಸೀನಿಕ್ ಆಗಿದೆ ವೈಂಡಿಂಗ್ ರೋಡ್ಸ್ ಎಲ್ಲ. ಸೊ ನ್ಯಾಷನಲ್ ಹೈವೇ 143A ಇನ್ನೇನು 300 ಮೀಟರ್ದಲ್ಲಿ ಕನೆಕ್ಟ್ ಆಗುತ್ತೆ ಅಂತಿದೆ. ರೋಡ್ ಹೇಗಿದೆ ಗೊತ್ತಿಲ್ಲ. ಜಾರ್ಖಂಡ್ಗೆ ಬಂದಮೇಲೆ ದುಷ್ಕಾ ಅನ್ನೋದು ತಿನ್ನಲೇಬೇಕು, ಯಾಕೆಂದರೆ ತುಂಬ ಫೇಮಸ್ ಇದು. ಬ್ರೇಕ್ಫಾಸ್ಟ್ಗೆ ತಿಂತಾರೆ. ಒಂದೇನು ಅಂದರೆ ಆಯಿಲ್ ಫ್ರೈಡು ಎಲ್ಲ ಕಡೆ ತಿನ್ನೋಕ್ಕಾಗಲ್ಲ, ಭಯ ಆಗುತ್ತೆ. ಸೊ ಯಾವುದೋ ಕರೆಕ್ಟಾಗಿ ಪ್ರಾಪರ್ ಹೋಟೆಲ್ ಸಿಕ್ಕಿದ್ರೆ ಅದನ್ನು ಟ್ರೈ ಮಾಡಬೇಕು. ತುಂಬ ನ್ಯಾರೋ ರೋಡು, ಬಟ್ ರೋಡ್ ತುಂಬ ಚೆನ್ನಾಗಿದೆ, ಟ್ರಾಫಿಕ್ ಇಲ್ಲ. ಏನು ರಾಂಗ್ ರೂಟ್ ತೊಗೊಂಡಿದ್ದೀನಿ ಅನ್ನೋ ಗೊತ್ತಿಲ್ಲ. ಒಟ್ಟಲ್ಲಿ ಮ್ಯಾಪಲ್ಲಿ ತೋರಿಸಿ ಡೈರೆಕ್ಷನಲ್ಲಿ ಬಂದಿದ್ದೀನಿ. ಟುವರ್ಡ್ಸ್ ಔರಂಗಾಬಾದ್ ಅಂತೂ ಇದೆ, ಬಟ್ ಬಂದಿದ್ದಕ್ಕೇನು ಮೋಸ ಇಲ್ಲ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಯಾವುದೋ ನದಿ ಹರಿತಾ ಇದೆ. ನೆಟ್ವರ್ಕ್ ಅಂತೂ ಬಿಲ್ಕುಲ್ ಇಲ್ಲ. ಮಿಸ್ ಆಗಿ ಏನಾರು ಮ್ಯಾಪ್ ಲೋಡ್ ಆಗಿರೋದು ಕ್ಲೋಸ್ ಮಾಡಿದ್ರೆ ಯಾವ ಕಡೆ ಹೋಗೋದು ಗೊತ್ತಾಗಲ್ಲ. ಒಂದೇ ರೋಡ್ ಇರೋದು, ಅದು ಹೋಗ್ತಾ ಇರಬೇಕಷ್ಟೇ. ಒಂದು ಜಾಗದಲ್ಲಿ ಸುಮ್ಮನೆ ಸ್ಟಾಪ್ ಮಾಡಿದ್ದೀನಿ, ಚೆನ್ನಾಗಿತ್ತು ಅಂತ ಒಂದೆರಡು ಫೋಟೋ ತೆಗೆಯೋಣ ಅಂತ. ಇಲ್ಲೋಬ್ರು ಏನಾರ ಪ್ರಾಬ್ಲಮ್ ಇದೆಯಾ
ಹೆಲ್ಪ್ ಬೇಕಿತ್ತಾ ಅಂತ ಕೇಳ್ಬಿಟ್ಟು ಅದು ಗಾಡಿ ನಿಲ್ಸಿದ್ದು ನೋಡಿ. ಎಲ್ಲ ತುಂಬ ಕೇರಿಂಗ್ ಜನ. ಸರ್ ನಾನು 5 ಮಿನಿಟ್ಸ್ ಬಿಟ್ಟು ಹೊರಡ್ತೀನಿ ಇಲ್ಲಿಂದ. ಇವತ್ತಿನ ದಿನ ರೋಡ್ ಆಗಿತ್ತು ಅಂದರೆ ಪರ್ಫೆಕ್ಟ್ ಬೈಕರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೇ ಥರ ಇತ್ತು ಎಕ್ಸಾಕ್ಟಾಗಿ. ಇನ್ನೂ ಓಪನ್ ಮಾಡ್ತಲ್ಲ ಟ್ರೈನ್ ಹೋದ್ರೂ ಇನ್ನೂ ಒಂದೇನಾರ ಬರೋದಿದ್ದೇನೋ. ಗ್ಲೌಸೇ ಹಾಕೊಂಡ್ಬಿಟ್ಟೆ ಈಗ. ಎಷ್ಟು ದಿನ ಯೂಸ್ ಮಾಡ್ತಾ ಇರಲಿಲ್ಲ, ಕೈ ಸುಡ್ತಾ ಇದೆ, ಆ ಥರ ಬಿಸಿಲು ಹೊಡಿತಾ ಇದೆ. ಬೆಳಗ್ಗೆಯಿಂದ ಚೆನ್ನಾಗಿತ್ತು. ಸೊ ಇನ್ನೂ 130 ಕಿಲೋಮೀಟರ್ಸ್ ಇದೆ. ನೀರು ಬೇಕು, ಹೈಡ್ರೇಷನ್ ಬ್ಲಾಡರಲ್ಲಿ ನೀರು ಖಾಲಿಯಾಗಿದೆ, ಚೂರಿದೆ. ಸೊ ಎಲ್ಲರ ಕೋಲ್ಡ್ ವಾಟರ್ ಸಿಕ್ಕಿದ್ರೆ ಫಿಲ್ ಮಾಡ್ಕೋಬೇಕು. ಇನ್ನೊಂದು 10 ಕಿಲೋಮೀಟರ್ಸ್ಗೆ ನಾವು ಬೆತ್ಲ ನ್ಯಾಷನಲ್ ಪಾರ್ಕ್ ಅಂತ ಇದೆ. ನೋಡೋಣ ನಮ್ಮ ರೂಟಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ಟೂರಿಸಮ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಜಾರ್ಖಂಡು. ಯಾಕೆಂದರೆ ಪ್ರತಿ ಕಡೆ ಜಾರ್ಖಂಡ್ ಎಂಟ್ರಾದಂಗಿಂದ ಅಬ್ಸರ್ವ್ ಮಾಡಿದ್ದೀನಿ, ಪ್ರಾಪರ್ ಬೋಟ್ಸು ವಿತ್ ಅಟ್ರಾಕ್ಷನ್ ನೇಮ್ ಎಲ್ಲ ಹಾಕಿ, ಕೆಲವು ಕಡೆ ಅಂತೂ ವಾಟರ್ ಫಾಲ್ಸ್ ಏನಾರು ಇದ್ದರೆ ಅದ್ರ ಫೋಟೋಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ಯಾರದೇ ಏನು ಸೈಟ್ ಸೀಯಿಂಗ್ ಮಾಡೋ ಪ್ಲ್ಯಾನ್ ಇಲ್ಲ ಅಂದರೂ ಅದು ನೋಡಿದ್ರೆ ಅಟ್ಲೀಸ್ಟ್ ಇಷ್ಟು ಹತ್ರ ಇದೀವಲ್ಲ ಹೋಗ್ಬೋದು ಅಂತ ಅನ್ಸುತ್ತೆ ಅವ್ರಿಗೂ. ಬೋಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮೊದಲಿಂದನೂ ಹಿಂಗೆ ಇತ್ತಲ್ಲ ಗೊತ್ತಿಲ್ಲ, ಈಗಂತೂ ತುಂಬ ಚೆನ್ನಾಗಿದೆ. ಸೊ ಇಲ್ಲೊಂದು ಸ್ಟಾಪ್ ತೊಗೊಂಡಿದ್ದೆ ಬಿತ್ಲಾ ನ್ಯಾಷನಲ್ ಪಾರ್ಕಲ್ಲಿ. ಔರಂಗಾಬಾದಲ್ಲಿ ಅಂಥ ಸೇಫ್ ಆಗಿರೋ ರೂಮ್ಸ್ ಇಲ್ಲ, ಎಲ್ಲ ರೋಡ್ ಸೈಡ್ ಪಾರ್ಕಿಂಗ್ ಇದೆ, ಎಸ್ಪೆಷಲಿ ಬಿಹಾರು. ಸೊ ರಿಸ್ಕ್ ಬೇಡ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ರು, ಸ್ವಲ್ಪ ಬೇಕಾದ್ರೆ ರೆಸ್ಟ್ ಮಾಡಿಬಿಟ್ಟು ವಾರಣಾಸಿಗೆ ಹೊರಟ್ಬಿಡಿ ಅಂತ ಹೇಳಿದ್ದಾರೆ. ಸೊ 290 ಕಿಲೋಮೀಟ್ರ್ ಇದೆ ಈಗ ನಾನು ಇರೋ ಜಾಗದಿಂದ ವಾರಣಾಸಿ. ಒಂದು 6 ಅವರ್ಸ್ ತೋರಿಸ್ತಾ ಇದೆ. ಸೊ ಮೇ ಬಿ 6-7 ಗಂಟೆ ಸಂಜೆಗೆ ರೀಚ್ ಆಗ್ತೀನಿ. ಯಾಕೆಂದರೆ ವೆಹಿಕಲ್ ಸೇಫ್ಟಿ ತುಂಬ ಮುಖ್ಯ ಅಲ್ಲ, ಜರ್ನಿ ತುಂಬ ಲಾಂಗ್ ಇರೋದ್ರಿಂದ ಸ್ವಲ್ಪ ರೆಸ್ಟ್ ತೊಗೊಂಡು ಆದರೆ ಇವತ್ತು ವಾರಣಾಸಿನೇ ತಲುಪೋಣ ಅಂತ. ಲೆಟ್ಸ್ ಸಿ. ಔರಂಗಾಬಾದಿಂದ ಹೈವೇ ಇದೆ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಕಂಡೀಷನ್ ಹೇಗಿದೆ ಗೊತ್ತಿಲ್ಲ. AH1 ಹೋಪಿಂಗ್ ಫಾರ್ ದ ಬೆಸ್ಟ್. ಸೊ ಫೈನಲಿ ಹೈವೇ ಸಿಕ್ತು ಒಂದು. ಎಷ್ಟು ದೂರ ತನಕಿದೆ ಗೊತ್ತಿಲ್ಲ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಮೋಸ್ಟ್ಲಿ ನೇಪಾಳ ಎಂಟ್ರಾಗತ್ತ ಇದೇ ಅವಸ್ಥೆ ಅನಿಸುತ್ತೆ ನಮ್ಮದು. ಜಾಕೆಟ್ಟು ಮತ್ತು ರೈಡಿಂಗ್ ಪ್ಯಾಂಟ್ ಎಲ್ಲ ಲಾಂಡ್ರಿ ಕೊಡಬೇಕು, ಬೇರೆ ಬಟ್ಟೆ ಎಲ್ಲ ಲಾಂಡ್ರಿ ಕೊಡಬೇಕು. ಎಲ್ಲರ ಒಂದು ಕಡೆ 2 ನೈಟ್ ಸ್ಟೇ ಮಾಡಿ ಆಮೇಲೆ ಲಾಂಡ್ರಿ ಕೊಡಬೇಕು. ಯಾಕಂದರೆ ಸೇಮ್ ಡೇ ಡೆಲಿವರಿ ಕೊಡೋಲ್ಲ ಕೆಲವರು. ಮೋಸ್ಟ್ ಪ್ರಾಬ್ಲಿ ವಾರಣಾಸಿಲಿ ಲಾಂಡ್ರಿ ಮುಗಿಸ್ಕೊತೀನಿ. $44 ಡಿಗ್ರೀಸ್ ಇದೆ ಟೆಂಪ್ರೇಚರು. ಈ ಥರ ನಾನು ಬಿಸಿ ಗಾಳಿ ಯಾವತ್ತೂ ಫೀಲ್ ಮಾಡಿರಲಿಲ್ಲ ಗಾಡಿ ಓಡಿಸ್ಬೇಕಾರೆ. ಹೆಲ್ಮೆಟ್ ವೈಸರ್ ತೆಗಿಯೋಕ್ಕಾಗ್ತಾಯಿಲ್ಲ, ಒಂಥರ ಶಾಖ ಚುಚ್ಚಿದಂಗೆ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಬಿಸಿಲು. ಸ್ಟಾಪ್ ಮಾಡಿದ್ರೆ ವಿತಿನ್ 30 ಸೆಕೆಂಡ್ಸು ಫುಲ್ಲು ಬೆವರು ಇಳಿದೋಗುತ್ತೆ 100%. ನೀವೇ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೆರಳು ಎಲ್ಲಿ ಹುಡ್ಕೋದು, ಒಂದು ಮರ ಇಲ್ಲ, ಏನಿಲ್ಲ. ಲೇ ಬೈಗಳಲ್ಲಿ ನಿಲ್ಸಿದ್ರೆ ಅಲ್ಲೂ ಮರ ಇರಲ್ಲ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು ಈಗಲೇ 3.5 to 4 ಲೀಟರ್ಸ್ ನೀರು ಕುಡಿದಿದ್ದೀನಿ. ಇನ್ನೂ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಒಂದು ರೈಡ್ ಅಂದಮೇಲೆ ಎಲ್ಲ ಥರ ಇರಬೇಕು. ಸೊ ಐ ಆಮ್ ರೆಡಿ ಟು ಫೇಸ್ ಇಟ್ ಅಷ್ಟೇ. ಸೊ ಇದೆ ಔರಂಗಾಬಾದಿನ ಬೈಪಾಸ್ ತೊಗೊಂಡು NH 139 ಟು ವಾರಣಾಸಿ. ಬಿಸಿಲು, ಧೂಳು, ಸುಸ್ತು ಮಾಡಾಕ್ತಿದೆ ಮಾತ್ರ. ಯಾವ್ದಾರ ಒಂದು ಹೋಟೆಲಲ್ಲಿ ನಿಲ್ಸೋಣ ಅಂದರೆ ಸೈಡಲ್ಲಿ ಯಾವುದೋ ಹಳದು ಹೋಟ್ಲು ನೆಟ್ಗಿರೋದು ಸಿಗ್ತಾಯಿಲ್ಲ. ಫೋನ್ ಬ್ಯಾಟ್ರಿನೂ ಲೋ ಆಗಿದೆ. ಅದು ಯಾವಾಗ ಆಫ್ ಆಗುತ್ತೋ ಆಗ ನಿಲ್ಲಿಸ್ಬಿಟ್ಟು ಚಾರ್ಜಿಗೆ ಹಾಕ್ತೀನಿ. ಹೆಲ್ಮೆಟ್ ಇಂಟರ್ಕಾಮು ಬ್ಯಾಟ್ರಿ ಲೋ ಬರ್ತಾಯಿದೆ. ಸೊ ಅದು ಬರೋ ತನಕ ರೈಡ್ ಮಾಡಿ ಆಮೇಲೆ ಚಾರ್ಜ್ ಹಾಕಿ ಒಂದು 1 hour or 2 hours ಬಿಟ್ಟು ಹೊರಡೋದು.
ಇನ್ನು 170 ಕಿಲೋಮೀಟರ್ಸ್ ಇದೆ, 3 ಅವರ್ಸ್ ತೋರಿಸ್ತಾ ಇದೆ, ಮ್ಯಾನೇಜಬಲ್. ಬಿಸಿಲಿಲ್ಲ ಅಂದರೆ ಏನಿಲ್ಲ, ಆರಾಮಾಗಿ ರೈಡ್ ಮಾಡ್ಬೋದಿತ್ತು. ಬಿಸಿಲು ಒಂದೇ ಸಮಸ್ಯೆ. ವಾರಣಾಸಿಗೆ ಹೋಗೋ ಪ್ಲ್ಯಾನೂ ಇರಲಿಲ್ಲ, ಪೂರಿಗೆ ಹೋಗೋ ಪ್ಲ್ಯಾನೂ ಇರಲಿಲ್ಲ. ಅದೇನೋ ದೇವರು ದರ್ಶನಕ್ಕೆ ಅವರೇ ಕರೆಸ್ಕೋತಾರೆ ಅಂತಾರಲ್ಲ, ಆ ಥರನೇ ಆಗ್ತಾಯಿದೆ. ಆಗೋದೆಲ್ಲ ಒಳ್ಳೇದಕ್ಕೆ. ಲೆಟ್ಸ್ ಗೋ. ಸೊ ಇಲ್ಲೊಂದು ಟೀ ಸ್ಟಾಲಲ್ಲಿ ನಿಲ್ಸಿದ್ದೀನಿ. ವಾರಣಾಸಿ ಒಂದು 100 ಕಿಲೋಮೀಟರ್ಸ್ ದೂರ ಇದೆ. ಆಗಲಿಲ್ಲ, ತುಂಬ ಬಿಸಿಲು, ಬಿಸಿ ಗಾಳಿ ಹೊಡೆಯೋ ತಡ್ಕೊಳಕ್ಕಾಗಲಿಲ್ಲ. ಮೊಬೈಲ್ ಬೇರೆ ಬ್ಯಾಟ್ರಿ ಆಗೋಯ್ತು. ಅದನ್ನು ಚಾರ್ಜ್ ಮಾಡೋಕ್ಕೆ ಒಂದು ಐಸ್ ಕೋಲ್ಡ್ ವಾಟರ್ನ ಮೊಬೈಲ್ ಮೇಲೆ ಇಟ್ಬಿಟ್ಟು ಮೊಬೈಲು ಹೀಟಾಗಿ ಚಾರ್ಜಿಂಗ್ ಹೋಲ್ಡ್ ಆಗೋಗ್ತಾಯಿದೆ. ಹಿಂಗಿದೆ ಅವಸ್ಥೆ ಇವಾಗ. ಜಾಕೆಟು ಇಲ್ಲೇ ಸ್ವಲ್ಪ ಗಾಳಿ ಆಡಲಿ ಅಂದ್ಬಿಟ್ಟು ಈ ಥರ ಹಾಕಿದ್ದೀನಿ. ಹೆಲ್ಮೆಟ್ ಇಂಟರ್ಕಾಮೋ ಬ್ಯಾಟ್ರಿ ಆಗೋಗಿತ್ತು, ಅದು ಚಾರ್ಜ್ ಆಗಿದೆ ಈಗ ಆಲ್ಮೋಸ್ಟು. ಸೊ ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟು ಮೊಬೈಲ್ ಒಂದು 50% ಚಾರ್ಜ್ ಆದಮೇಲೆ ಇಲ್ಲಿಂದ ಹೊರಡ್ತೀನಿ. ಸೊ ಈ ತಾತ ಇದ್ದಾರಲ್ಲ ಪಾಪ, ಬಂದ ತಕ್ಷಣ ಸುಸ್ತಾಗಿದ್ದು ನೋಡಿ. ತುಂಬ ಬಿಸಿಲಲ್ಲಿ ಬಂದಿದೆಯಾ, ಇಮ್ಮಿಡಿಯೇಟ್ ನೀರು ಕುಡಿಬೇಡ ಅಂತ 5 ನಿಮಿಷ ಚೇರ್ ಕೊಟ್ಟು ಕೂರಿಸಿ ಆಮೇಲೆ ಐಸ್ ಕೋಲ್ಡ್ ವಾಟರ್ ಕೊಟ್ಟು ಕುಡಿ ಅಂತ ಹೇಳಿದ್ರು ಪಾಪ. ಸೊ ಆಗಲೇ ಹೇಳ್ದಂಗೆ ಇನ್ನು 110 ಕಿಲೋಮೀಟರ್ಸ್ ಇದೆ, 2 hours 15 minutes ನಾನ್ ಸ್ಟಾಪ್ ಹೋಗಿ ಹೋಟೆಲ್ಗೆ ಸೇರಿಬರೋಣ ಅಂತ. ಹೋಟೆಲ್ ಏನಾರು ಚೆನ್ನಾಗಿತ್ತು ಅಂದರೆ ಈಗ ಒಂದಿನಕ್ಕೆ ಬುಕ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡ್ತೀನಿ ಅಲ್ಲಿಗೆ ಹೋದ್ಮೇಲೆ. ಫೋನ್ ಕಾಂಟ್ಯಾಕ್ಟ್ ಸಿಗ್ತಾಯಿಲ್ಲ. ಪಾರ್ಕಿಂಗ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂದರೆ ಫೋಟೋಸ್ ನೋಡಿ ಅದ್ರ ಮೇಲೆ ಬುಕ್ ಮಾಡಿದ್ದೆ, ನೋಡೋಣ. ಅಲ್ಲಿ ನೋಡಿ ಎಷ್ಟು ಕ್ಲೋಸಾಗಿ ಪಾಸ್ ಆಗ್ತಾಯಿದೆ 2 ಟ್ರಕ್ಕು. ಪುಣ್ಯಾತ್ಮ ಲೆಫ್ಟಲ್ಲಿರೋ ನಿಲ್ಲಿಸ್ತಾ ಸದ್ಯ. ಫುಲ್ ದಾರಿ ಉದ್ದಕ್ಕೂ ಸಿಕ್ಕಾಪಟ್ಟೆ ಟ್ರಕ್ಸು. ತುಂಬ ದೊಡ್ಡ ಕಮರ್ಷಿಯಲ್ ವೇ ಅಲ್ಲ ಇದು, ಕೋಲ್ಕತ್ತಾ ಡೆಲ್ಲಿ ಎಕ್ಸ್ಪ್ರೆಸ್ ವೇ. ಹೈವೇ ಮೇಂಟೆನೆನ್ಸ್ ವರ್ಕ್ ಅಂತೂ ಕಂಟಿನ್ಯೂಸ್ ನಡೀತಿದೆ. ಎಲ್ಲ ಹೆವಿ ಲೋಡ್ ಇರೋ ಗಾಡಿ ಹೋಗೋದಲ್ಲ, ಟರ್ಮ್ಯಾಕ್ ಎಲ್ಲ ಸ್ವಲ್ಪ ಹಾಳಾಗಿರುತ್ತೆ ಅಲ್ಲಲ್ಲೇ. ಪ್ಯಾಚ್ ವರ್ಕ್ ಎಲ್ಲ ಕಂಟಿನ್ಯೂಸ್ ಮಾಡ್ತಾನೇ ಇದ್ದಾರೆ, ದಾರಿ ಉದ್ದಕ್ಕೂ ನೋಡಿದ್ದೀನಿ. ಸೊ ಟೋಲ್ ಕಲೆಕ್ಟ್ ಮಾಡೋದ್ರಿಂದ ಅದಕ್ಕೆ ಜಸ್ಟಿಸ್ ಕೊಡಬೇಕು ಅಂದರೆ ಅವ್ರ ಕೆಲಸನೂ ಮಾಡಿಕೊಡ್ಬೇಕು, ವಾಪಸ್ಸು ಮಾಡ್ತಾಯಿದ್ದಾರೆ. ಬಿಸಿಲು ಕಡಿಮೆ ಆಗಿದೆ ಅನಿಸುತ್ತೆ, ಬಟ್ ಶಾಖ ಹಾಗೆ ಹೊಡಿತಾ ಇದೆ. ಸೊ ಅಫಿಷಿಯಲಿ ಈಗ ಎಂಟ್ರ್ ಆಗ್ತಾ ಇದ್ದೀವಿ ಉತ್ತರ ಪ್ರದೇಶ್ಗೆ. ಸೊ ವೆಲ್ಕಮ್ ಟು ಉತ್ತರ ಪ್ರದೇಶ್. ಸೊ ಇಷ್ಟು ಹೊತ್ತು ನಾವು ರೈಡ್ ಮಾಡಿದ್ದೆಲ್ಲ ಬಿಹಾರಲ್ಲಿ. ನಾವು ವಿ ಹ್ಯಾವ್ ಎಂಟರ್ಡ್ ಉತ್ತರ ಪ್ರದೇಶ್ ಅಫಿಷಿಯಲಿ. ಸೊ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ವಾರಣಾಸಿಗೆ. ಒಂದು ಕುಂಭಮೇಳ ಇದ್ದಾಗ ಬಂದಿದ್ದೆ, ಪ್ರಯಾಗ್ರಾಜ್ಗೆ ಹೋಗಿ ವಾರಣಾಸಿ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದು. ಈ ಸತಿ ಬರೋ ಪ್ಲ್ಯಾನ್ ಇರಲಿಲ್ಲ, ಆಗಲೇ ಹೇಳಿದ್ನಲ್ಲ, ಇವಾಗ ಬರೋವಾಗ ಆಗಿದೆ, ನನ್ನ ಪುಣ್ಯ ಅದು. ಸೊ ಇವತ್ತು ಟಯರ್ಡ್ ಆಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಇವತ್ತು ದರ್ಶನ ಆಗೋದು ಡೌಟು. ಸೊ ನಾಳೆ ದರ್ಶನಕ್ಕೆ ಹೋಗ್ತೀನಿ ಕಾಶಿ ವಿಶ್ವನಾಥ್ ಮಂದಿರಕ್ಕೆ. ನೋಡೋಣ, ಅದು ಪ್ಲ್ಯಾನ್ ಮಾಡಬೇಕಿನ್ನು. ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ಅದೇನೋ ಮುಂದೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ ಯಾರೋ ಹೇಳಿದ್ರು, ನಿಜ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ವಾರಣಾಸಿ ಎಂಟ್ರ್ ಆಗ್ತಾರ ಹಂಗೇನೆ, ಇನ್ನೂ ವಾರಣಾಸಿ ಬಂದಿಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಸರ್ವಿಸ್ ರೋಡಲ್ಲಿ ಮೂವ್ಮೆಂಟ್ ಇತ್ತು ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಈ ಕಡೆ. ನೋಡೋಣ, ಬೈಕ್ ತಾನೇ ಹೆಂಗೆ ಬೇಕಿರೋ ತಿರುಗಿಸ್ಕೋಬೋದು. ಮ್ಯಾಪಲ್ಲೂ ಅಷ್ಟೇ ಈ ಪೋರ್ಷನ್ ರೆಡ್ ಇದೆ, ಈಗ ಮೂವ್ ಆಗ್ತಾರೋ ಜಾಗ ಎಲ್ಲೋ ಇದೆ, ಕಾಣ್ತಾ ಇದೆಯಲ್ಲ ಇಲ್ಲಿ. ಕುಂಭಮೇಳಕ್ಕೆ ಬಂದಾಗ ಹೆಂಗಿತ್ತೋ ಟ್ರಾಫಿಕ್ಕು ಅದೇ ನಾಪ್ಕೊ ಬರ್ತಾಯಿದೆ ನನಗೆ. ಅವಾಗ ಬರೀ ಒಂದು ಕಡೆ ಎಲ್ಲ, ಪ್ರತಿ ಊರು ಎಂಟ್ರಿ ಎಕ್ಸಿಟು ಎಲ್ಲ ಕಡೆನೂ ಇದೇ ಥರ ಇರ್ತಾಯಿತ್ತು. UP ಪೊಲೀಸಿಗೆ ಮಾತ್ರ ಹ್ಯಾಟ್ಸ್ ಆಫ್, ಅದು ಹೆಂಗೆ ಆರ್ಗನೈಸ್ ಮಾಡಿದ್ರೆ ಗೊತ್ತಿಲ್ಲ. ಅಷ್ಟು ಜನನ ಮ್ಯಾನೇಜ್ ಮಾಡೋದು ಸುಲಭ ಅಲ್ಲ. ಪ್ರಾಪರ್ ಪ್ಲ್ಯಾನಿಂಗು ಎಕ್ಸಿಕ್ಯೂಷನ್ ಇಲ್ಲದೆ ಖಂಡಿತವಾಗ್ಲೂ ಆಗಲ್ಲ ಅದು. ಮತ್ತು ಇವತ್ತಿಂದ ಏನು ಅಂತಂದರೆ, ನಾನು ಹೊರಟಿದ್ದು ಒಡಿಶಾದಿಂದ, ಜಾರ್ಖಂಡು ಬಿಹಾರ್ ಕ್ರಾಸ್ ಮಾಡಿ ಈಗ UPಗೆ ಬಂದಿದ್ದೀನಿ. ಸೊ 2 ಸ್ಟೇಟ್ಸ್ ಕ್ರಾಸ್ ಮಾಡಿ UPಗೆ ಬರೋಂಗಿದೆ. ಇನ್ನೇನು 10 ನಿಮಿಷ ಸೇರಿಬಿಡೋಣ, ನೆಮ್ಮದಿಯಾಗಿ ರಿಲ್ಯಾಕ್ಸ್ ಮಾಡ್ಬೋದು ಅನ್ನೋಷ್ಟರಲ್ಲಿ ಇಲ್ಲಿ ಯಾವುದೋ ಒಂದು ಲಡಾಖ್ ಹೋಗೋ ಟೀಮ್ ಇಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದಾರಲ್ಲಪ್ಪ. ಪಾಪ ಪಂಚರ್ ಆಗಿದೆ. ಬ್ರಿಡ್ಜ್ ಇತ್ತು, ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ರು ಅವರು.
ಹಾಗಾಗಿ ಅದು ನ್ಯಾರೋ ಆಗಿತ್ತು, ಬರೀ ಒಂದು ಲೇನ್ ಓಪನ್ ಇತ್ತು. ಸೊ ಒಂದು ಬಾಟಲ್ ನೆಕ್ ಆಗಿದ್ದರಿಂದ ಇಷ್ಟೊಂದು, ಇನ್ನು ಈ ಕಡೆ ನೋಡಿ ಕ್ಲಿಯರ್ ಆಗಿಲ್ಲ. ಈ ವಿಸಿಲ್ ನೆನೆಸ್ಕೊಂಡ್ರೆ ಫಸ್ಟ್ ಯಾವಾಗ ನೇಪಾಳ ತಲುಪಿಡ್ತೀನಿ ಅಂತ ಕಾಯ್ತಾ ಇದ್ದೀನಿ ನಾನು. ವೆಲ್ಕಮ್ ಟು ವಾರಣಾಸಿ. ಸೊ ನಮ್ಮ ಬೆಂಗಳೂರು ಥರ ಟ್ರಾಫಿಕ್ಕಿಂದ ವೆಲ್ಕಮ್ ಮಾಡ್ತಾ ಇದೆ ವಾರಣಾಸಿ ಇವತ್ತು. ಫೈನಲಿ ಇನ್ನೊಂದು 600 ಮೀಟ್ರ್ ಆದಮೇಲೆ ಹೈವೇಯಿಂದ ಎಕ್ಸಿಟ್ ಆಗಿ ವಾರಣಾಸಿ ಎಂಟ್ರ್ ಆಗ್ತೀವಿ. ಸೊ ಬ್ರಿಡ್ಜ್ ಮೇಲೆ ನಿಮಗೆ ಅದು ಯಾವ ನದಿ ಕಾಣ್ತಲ್ಲ ಅದೇ ಗಂಗಾ ನದಿ. ಪವಿತ್ರವಾದ ನೀರು ಅಂತ ನಾವು ಹಿಂದೂಗಳು ಕನ್ಸಿಡರ್ ಮಾಡ್ತೀವಿ ಅದನ್ನು. ಸೊ ಅದ್ರ ದಡದಲ್ಲೆಲ್ಲ ಸುಮಾರು ಘಾಟ್ಗಳಿದೆ. ನೋಡೋಣ ಯಾವ್ಯಾವ್ದು ವಿಸಿಟ್ ಮಾಡೋಕ್ಕಾದ್ರೆ ಅದು ವಿಸಿಟ್ ಮಾಡೋಣ. ಇಲ್ಲಾಂದರೆ ಮೇಯ್ನ್ ಅಂತೂ ಕಾಶಿ ವಿಶ್ವನಾಥ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಅದಂತೂ ಮಾಡಲೇಬೇಕು. ಇನ್ನು ಮಿಕ್ಕಿದ್ದು ಏನು ಟೈಮ್ ಪರ್ಮಿಟ್ ಮಾಡುತ್ತೆ ನೋಡೋಣ. ನಾಳೆ ಸಂಜೆ ಆದರೆ ಟೈಮ್ ಆದರೆ ಗಂಗಾರತಿ ಒಂದಕ್ಕೆ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ ಅದು. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡೋಕ್ಕಾಗಿರಲಿಲ್ಲ, ಅಂದರೆ ಮಾಡ್ತಾ ಇರಲಿಲ್ಲ ಗಂಗಾರತಿ ಲಾಸ್ಟ್ ಟೈಮು. ಸೊ ಈಗೇನಾರು ಇದ್ದರೆ ಅದೊಂದು ನೋಡ್ಬೋದು, ಅದು ಚೆನ್ನಾಗಿರುತ್ತೆ ತುಂಬ. ಡಾಗೇಶ್ ಬಾಯ್ ಆವಾಜ್ ಆಗ್ತದೆ ಪಾಪ ಆಟೋವ್ರಿಗೆ. ಈ ಊರೊಳಗಡೆ ಎಲ್ಲ ಭಾರಿ ಚಿಕ್ಕ ಚಿಕ್ಕ ರೋಡು. ಕಾರನ್ನು ತಂದುಬಿಟ್ರೆ ಪಾರ್ಕಿಂಗ್ ಎಲ್ಲ ತುಂಬ ಕಷ್ಟ. ಊರಿಂದ ಆಚೆ ಇರೋ ಹೋಟೆಲಲ್ಲಿ ಮಾಡಿ ಅಲ್ಲಿಂದ ಆಟೋಲ್ಲಿ ಹೋಗ್ಬೇಕಾಗತ್ತೆ. 2 ವೀಲರ್ ಆಗಿರೋದ್ರಿಂದ ಮ್ಯಾನೇಜ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಫೋಟೋಸಲ್ಲಂತೂ ಪಾರ್ಕಿಂಗ್ ಇದೆ ಅಂತ ಕಾಣಿಸ್ತಾ ಇದೆ. ಅಲ್ಲಿಗೆ ಹೋದ್ಮೇಲೆ ಅವರನ್ನು ಕಣಿ ಹೊಡಿತಾರ ಅಂತ ಭಯ. ಫುಲ್ ವಾರಾಣಸಿ ಇದೇ ಥರ ಇರುತ್ತೆ ಟ್ರಾಫಿಕ್. ಯಾರು ಯಾವ ಕಡೆ ಹೋಗ್ತಾರೆ ಗೊತ್ತಾಗಲ್ಲ, ತಿಕ್ಕಲ್ ನನ್ನ ಮಕ್ಕಳು. हाँ कितना टाइम है तुम्हें? कर्नाटक से लंदन जा रहा हूँ. हम लोग दिखाई दे रहा हूँ. हाँ हम लोग कैमरे में दिखाई दे रहा हूँ. लंदन जा रहे हैं गाड़ी से. गाड़ी से कितना दिन लगेगा? 70 दिन. हाँ? 70 दिन. 70. कांग्रेचुलेशन. थैंक यू. आपका जबर चुको. ಥ್ಯಾಂಕ್ ಯು. ಮಕ್ಕಳೇ ಚಂದ. ಅವ್ನ ಎಕ್ಸೈಟ್ಮೆಂಟ್ ನೋಡಿ, ನನಗೂ ಅಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಇಲ್ವೋ. ಎಲ್ಲಪ್ಪ ಹೋಟೆಲ್ ಇಲ್ಲಿ ಇಲ್ಲೇ ರೈಟ್ ಅಂತ ತೋರಿಸ್ತಾ ಇದೆ. ಹಾಂ ಇಲ್ಲಿ ಇದು ಓಕೆ. ಪಾರ್ಕಿಂಗು ಒಳಗಡೆ ಬಿಟ್ಟರೆ ಸಾಕು, ಸೇಫಾಗಿದೆ. ಕಾಶಿ ಬೈಟ್. ಸೊ ಇಲ್ಲೇ ಒಂದು ರೆಸ್ಟೋರೆಂಟು ಇದೆ, ವಂಡರ್ಫುಲ್. ಸೊ ರೂಮಿಗೆ ತಲುಪಿದ್ವಿ. ಅಶ್ವಂಗೆ ಕೆಳಗಡೆ ಬೇಸ್ಮೆಂಟ್ ಪಾರ್ಕಿಂಗ್ ಸಿಕ್ಕಿದೆ. ಸೊ ಅದೊಂದು ಟೆನ್ಷನ್ ಫ್ರೀ. ಸೊ ಇಲ್ಲಿ ಓಡಾಡ್ಬೇಕಾದ್ರೆ ಮೋಸ್ಟ್ಲಿ ರ್ಯಾಪಿಡ್ ಯೂಸ್ ಮಾಡ್ತೀನಿ, ಯಾಕೆಂದರೆ ಅಲ್ಲಿ ಪಾರ್ಕಿಂಗ್ದೆಲ್ಲ ಸಮಸ್ಯೆ, ಪ್ಯಾನೇಜ್ ಎಲ್ಲ ತೆಗೆದಿರ್ಬೇಕು ಸುಮ್ಮನೆ, ಅದೊಂದು ಪ್ರಾಬ್ಲಮ್ಮು. ಸೊ ಹೀಗಿದೆ ರೂಮು. ಸಿಂಪಲ್ ಕ್ವೀನ್ ಸೈಜ್ ಬೆಡ್ಡು, ಏರ್ ಕಂಡೀಷನ್ದು, ಪ್ರಾಪರ್ ಪಾರ್ಕಿಂಗು, ಪ್ರಾಪರ್ ಮೇನ್ ರೋಡಲ್ಲಿ ಲೊಕೇಶನ್ ಇದೆ. ನೀವು ನೋಡಿದ್ರಲ್ಲ ಎಂಟ್ರ್ ಆಗ್ಬೇಕಾದ್ರೆ ವಿಡಿಯೋಲಿತ್ತು. ಸೊ ಲಾಂಡ್ರಿ ಅವರು ಈಗ ಬರ್ತಾ ಇದ್ದಾರಂತೆ. ಮೇನ್ ಅದೊಂದು ಸಮಸ್ಯೆ ಇತ್ತು, ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಬೇಕು. ನೇಪಾಳ್ಗೆ ಎಂಟ್ರ್ ಆಗೋಕ್ಕೆ ಮುಂಚೆ ಎಲ್ಲ ಫ್ರೆಶ್ ಕ್ಲಾತ್ಸಲ್ಲಿ ಎಂಟ್ರ್ ಆಗಬೇಕಷ್ಟೆ. ಸೊ ಫರ್ದರ್ ಅಪ್ಡೇಟ್ಸ್ ಕೊಡ್ತೀನಿ. ಅಂಟಿಲ್ ದೆನ್ ಸಿ ಯು.